ಜುಗಲ್ಬಂದಿ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ವಿನಾಯಕ್, ಒಂದು ಪ್ರಶ್ನೆ ಮಾಡ್ತಾರೆ. ಅಶ್ವತ್ಥನಾರಾಯಣ ಅವರೇ, ಈಗ ನಮ್ಮ ಅಕ್ಕಪಕ್ಕದ ರಾಜ್ಯಗಳ ಹೋಲಿಸಿದ್ರೆ ಇವನ್ ಆಂಧ್ರ ಇರ್ಬೋದು, ತಮಿಳುನಾಡು ಇರ್ಬೋದು, ಅಲ್ಲಿ ಮುಖ್ಯಮಂತ್ರಿಗಳು ಎಲ್ಲ ಆಗಿದ್ದಾರೆ ಚಿತ್ರನಟರು. ಆದರೆ ನಮ್ಮ ರಾಜ್ಯದಲ್ಲಿ ಆ ರಾಜ್ಯಗಳಲ್ಲಿ ಏನು ಚಿತ್ರನಟರಿಗೆ ಸಿಕ್ಕದಂಥ ಜನಬೆಂಬಲ ಇದೆಯಲ್ಲ, ಅದು ನಮ್ಮ ರಾಜ್ಯದಲ್ಲಿ ಸಿಗ್ತಲ್ಲ. ಇದಕ್ಕೆ ನೀವು ಕಂಡುಕೊಂಡಾಗ, ಒಬ್ಬ ಪೊಲಿಟಿಷಿಯನ್ ಆಗಿ ನೀವು ಕಂಡುಕೊಂಡಾಗ ಏನು ಕಾರಣ? ಅಲ್ಲಿ ಚಿತ್ರನಟರು NT ರಾಮರಾವ್ ಮತ್ತು MG ರಾಮಚಂದ್ರನ್ ಬಿಟ್ಟರೆ, ಅದು ಬಿಟ್ಟರೆ ನೆಕ್ಸ್ಟ್ ಜಯಲಲಿತಾ. ಚಿತ್ರನಟರು ಯಾರೂ ಮುಖ್ಯಮಂತ್ರಿಗಳು ಆಗಲಿಲ್ಲ, ಅವ್ರು 3 ಜನ. ಬಟ್ ಅವ್ರದ್ದು ಶ್ರಮ ಇತ್ತು. ಅವರು ಸುಮಾರು ದಶಕಗಳ ಕಾಲ ರಾಜಕೀಯ ಕ್ಷೇತ್ರ ದುಡಿದು ಬಂದಿದೆ. ಆದರೆ ಚಿರಂಜೀವಿ ಸಕ್ಸಸ್ ಆಗಲಿಲ್ಲ, ಅಮಿತಾಬ್ ಬಚ್ಚನ್ ಅವರು ಸಕ್ಸಸ್ ಆಗಲಿಲ್ಲ, ಜಯಪ್ರದವರು ಉತ್ತರ ಪ್ರದೇಶಕ್ಕೆ ಅಮರ್ ಸಿಂಗ್ ಮುಖಾಂತರ ಎಂಟ್ರಿಯವರು ಸಕ್ಸಸ್ ಆಗಲಿಲ್ಲ. ಇವರೆಲ್ಲರೂ ಈ ಜಸ್ಟ್ ಲೈಕ್ ಎ ಕ್ಯಾಶುವಲ್ ಬೇಸಿಸಲ್ಲಿ ಬಂದು ಹೋಗ್ತಾರೆ ಅಷ್ಟೇ. ಪರ್ಮನೆಂಟಾಗಿ ಇವ್ರು ಸಕ್ಸಸ್ ಆಗ್ಬೇಕಾದ್ರೆ ಇವರಿಗೆ ಗ್ಲಾಮರ್ ಇದೆ, ಫೇಸ್ ವ್ಯಾಲ್ಯೂ ಇದೆ. ಪಾರ್ಟಿ ವರ್ಕರ್ ಆಗಿ ಕಮಿಟ್ಮೆಂಟ್ ಆಗಿ ಒಂದು ಸುಮಾರು ದಶಕಗಳ ಕಾಲ ಕೆಲಸ ಮಾಡಿದ್ರೆ ಮುಂದೆ ಬರ್ಬೋದು ಅವರು. ಈಗ ಮುಖ್ಯಮಂತ್ರಿ ಚಂದ್ರು ನಮ್ಮ ಪಾರ್ಟಿಯಲ್ಲಿ ಗುರುತಿಸ್ಕೊಂಡಿದ್ದಾರೆ. 2 ಸಲ MLC ಆದರು. ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷ 2ನೇ ಅವಧಿಗೆ ಮುಂದುವರೆದು ಸಾಕಷ್ಟು ವರ್ಷ ದುಡಿದಿದ್ದಾರೆ ಸರ್. ಅದು ನೋಡಿ, ಅದು ಅವ್ರಿಗೆ ಇಲ್ಲಿ ಸಿಕ್ಕಿರ್ತಕ್ಕಂಥ ಸ್ಥಾನಕ್ಕೆ ಮತ್ತು ಅಲ್ಲಿ ದುಡಿದಿರ್ತಕ್ಕಂಥದಕ್ಕೂ ಎರಡರಲ್ಲೂ ಬೆಲೆ ಸಿಕ್ಕಿದೆ ಅವ್ರಿಗೆ. ಇನ್ನು ಕೆಲವರು ಬರ್ತಾರೆ ಹೋಗ್ತಾರೆ, ಬರ್ತಾರೆ ಹೋಗ್ತಾರೆ. ಈ ಥರದವರು ನೀವು ಚಿರಂಜೀವಿನೇ ತಗೊಳ್ಳಿ, ಆಂಧ್ರದಲ್ಲಿ ಜನ ಲಕ್ಷಾಂತರ ಜನ ಸೇರ್ತಿದ್ರು. ಗೆಲ್ಲಿಯಕ್ಕಾಗ್ಲಿಲ್ವೇ? ವೋಟರ್ ಆಗಿ ಪರಿವರ್ತನೆ ಆಗೋದಿಲ್ಲ. ನೀವು ಅಮಿತಾಬ್ ಬಚ್ಚನ್ ಲೆಕ್ಕಾಚಾರಗಳೇ ಬೇರೆ ಇರುತ್ತೆ ಅಂತ ಹೇಳಿ, ಆ ಲೆಕ್ಕಾಚಾರಗಳು ಬೇರೆನೇ. ಅದು ರಾಜಕಾರಣ ದೂರದಿಂದ ನೋಡೋದಷ್ಟು ಗ್ಲಾಮರಸ್ ಅಲ್ಲ, ಒಳ ಜಗತ್ತಿನ ಬೇರೆ ಇರುತ್ತೆ. ಅದು ಇವ್ರು ಹಾಕುವ ಲೆಕ್ಕಕ್ಕೆ ಅದು ಹೊಂದೋದಿಲ್ಲ, ಕೊನೆಗೆ ಹೊಂದೋದಿಲ್ಲ. ಕರೆಕ್ಟ್, ಬಹಳ ಕಷ್ಟ ಇದೆ. ಇಲ್ಲಿ ನೀವು ಈಗ ಸಿನಿಮಾ ಜಗತ್ತನ್ನು ನೋಡಿದಿರಿ, ಒಬ್ಬ ಆಫೀಸರ್ ಆಗಿ ಸಮಾಜವನ್ನು ನೋಡಿದಿರಿ, ಈಗ ರಾಜಕಾರಣಿಯಾಗಿ ಆ ದೃಷ್ಟಿಯಿಂದ ಕೂಡ ಸಮಾಜವನ್ನು ನೋಡ್ತಾ ಇದ್ದೀರಿ. ಈ ದೃಷ್ಟಿಯಿಂದ ನಿಮ್ಗೆ ಏನು ಅನ್ಸುತ್ತೆ? ಈ ರಾಜಕಾರಣಿಗಳಿಗೆ ಯಾಕೆ, ಈ ಸಿನಿಮಾ ರಂಗದಿಂದ ಬಂದು ರಾಜಕಾರಣಿ ಆಗೋರಿಗೆ ನಮ್ಮ ರಾಜ್ಯದಲ್ಲಿ ಯಾಕೆ ಜಾಸ್ತಿ ಜನಬೆಂಬಲ ಸಿಗ್ತಾಯಿಲ್ಲ? ಅಥವಾ ನಮ್ಮ ಅಕ್ಕಪಕ್ಕದ ರಾಜ್ಯಗಳಿಗೆ ಹೋಲಿಸಿದ್ರೆ ಇಲ್ಲಿ ಯಾಕೆ ಅವರು ಯಶಸ್ವಿ? ಒಳ್ಳೆ ಪಾಯಿಂಟ್. ಇದನ್ನ ಹೇಳ್ಬೇಕಂತಿದ್ದೆ. ಇದು ಹಿಂದೆ ತಮಿಳುನಾಡಲ್ಲಿ MGR ಅವರು ಮುಖ್ಯಮಂತ್ರಿ ಆದರು, ಆಂಧ್ರ ಪ್ರದೇಶದಲ್ಲಿ NT ಅವರು ಮುಖ್ಯಮಂತ್ರಿ ಆದರು. ಅವ್ರು ಮಾಡ್ತಿರೋಂಥ ಚಿತ್ರಗಳು ಅವು ಸಿನಿಮಾ ಮಾಧ್ಯಮ ಬಿಟ್ಟರೆ ಬೇರೆ ಇರಲಿಲ್ಲ. ಅವ್ರು ಮಾಡೋಂಥ ಚಿತ್ರಗಳಲ್ಲಿ ಅವ್ರ ಮನಸ್ಸಲ್ಲಿ ಒಂದು ಸೇವಾ ಮನೋಭಾವನೆಯನ್ನು ಇಟ್ಕೊಂಡು ಅವ್ರ ಚಿತ್ರಗಳಲ್ಲಿ ಕೂಡ ಆ ಅಂಶವನ್ನು ಎಲ್ಲೋ ಒಂದು ಕಡೆ ಜನರ ಮುಂದೆ ಇಡ್ತಾ ಇದ್ರು. ಸೊ ಹಾಗಾಗಿ ಅದನ್ನು ಜನ ಒಪ್ಕೊಂಡ್ರು. ಒಂದು ಕಡೆಯಿಂದ ಅವರಲ್ಲಿ ನಾಯಕತ್ವ ರೋಲ್ ಮಾಡೆಲ್ ಆಗಿದ್ರು. ಅವರು ಇವ್ರನ್ನ ಮುಂದೆ ಆಯ್ಕೆ ಮಾಡಿದರೆ ಇವ್ರ ಮುಂದೆ ನಮ್ಮನ್ನು ಒಳ್ಳೇದು ಮಾಡ್ಬೋದು ಅನ್ನೋ ಭಾವನೆಯಿಂದ ಒಪ್ಕೊಂಡಿದ್ದು ಒಂದು ಕಡೆ. ಆದರೆ ಅವೆರಡೂ ಕೂಡ ಪ್ರಾದೇಶಿಕ ಪಕ್ಷಗಳು. ಯಾವುವು ಈ ತಮಿಳುನಾಡಲ್ಲಿರ್ಬೋದು, ಆಂಧ್ರ ಪ್ರದೇಶದಲ್ಲಿ ಆಗಿರ್ಬೋದು, ಪ್ರಾದೇಶಿಕ ಪಕ್ಷಗಳಲ್ಲಿ ಇಂಥವ್ರಿಗೆ ಅವಕಾಶ ಇರ್ತದೆ. ಆದರೆ ಕರ್ನಾಟಕದಲ್ಲಿ ಇದು ಈಗೇನಾಗಿದೆ ಅಂದರೆ ರಾಷ್ಟ್ರೀಯ ಪಕ್ಷಗಳಲ್ಲಿ ಈ ಕಲಾವಿದರಿಗೆ ಅಥವಾ ಇದು ಬಂದವರಿಗೆ ಅವ್ರು ಹೆಚ್ಚಿಗೆ ಮನ್ನಣೆ ಕೊಡೋಕ್ಕೆ ಹೋಗಲ್ಲ. ಅವರೇನಿದ್ರು ಯಾವುದೇ ಪಕ್ಷ ಇರ್ಬೋದು, ಹೈಕಮಾಂಡು, ಆಧಾರದ ಹೈಕಮಾಂಡ್ ಅವ್ರು ಹೇಳಿದ್ರಾಯ್ತು ಇವ್ರು ಹೇಳಿದ್ರಾಯ್ತು ಅಂದ್ಕೊಂಡು ಇಲ್ಲಿ ಇವರಿಗೆ ಸ್ಥಳೀಯ ಪ್ರತಿಭೆಗಳಿಗೆ ಅಷ್ಟೊಂದು ಅವಕಾಶ ಸಿಗದೇ ಇರೋದು ಒಂದು. ಆಮೇಲೆ ತಮಿಳುನಾಡು ಮತ್ತು ಆಂಧ್ರ ಪ್ರದೇಶದಲ್ಲಿದ್ದಂಥ ಸಿನಿಮಾ ಹುಚ್ಚು ಅಂತೀವಿ ನಾವು, ಏನು ಪ್ರೀತಿ, ಏನು ಕ್ರೇಜು ಕರ್ನಾಟಕದಲ್ಲಿಲ್ಲ. ಅಲ್ಲಿ ತಮಿಳುನಾಡು ಮತ್ತು ಅಲ್ಲಿ ದೇವರಂತ ಪೂಜೆ ಮಾಡ್ತಾರೆ, ಅಷ್ಟೊಂದು ಕ್ರೇಜು. ದಿಸ್ ಮೇ ಬಿ ಬಿಕಾಸ್ ಆಫ್ ಅದು ಪ್ರಾಬ್ಲಿ ಬಡತನ ಇರ್ಬೋದು ಅಥವಾ ಲಿಟ್ರೇಸಿ, ಆ ಒಂದು ಭಾವನೆಗಳಿಂದ ಅಲ್ಲಿದ್ದಂಥ ಸಿನಿಮಾ ಕ್ರೇಜ್ ಏನಿದೆ ಇಲ್ಲಿ ಕರ್ನಾಟಕದಲ್ಲಿಲ್ಲ. ಸೊ ಹಾಗಾಗಿ ಆ ಮಟ್ಟಕ್ಕೆ ಕರ್ನಾಟಕದಲ್ಲಿ ಯಾರು ಬೆಳೆಯೋಕ್ಕಾಗಿಲ್ಲ. ಬಹುಶಃ ಡಾಕ್ಟರ್ ರಾಜ್ಕುಮಾರ್ ಅವ್ರೇನಾರ ಗೋಕಾಕ್ ಇದು ಬಂತಲ್ಲ ನಮ್ಮ ಚಳವಳಿ, ಆ ಸಮಯದಲ್ಲಿ ಬಂದಿದ್ರೆ ರಾಜ್ಕುಮಾರ್ ಅವರು ಅವತ್ತಿನ ದಿವಸ ರಾಜಕೀಯದಲ್ಲಿ ನಿಲ್ಬೋದಾಗಿತ್ತು ಅಂತೇಳಿ ಎಲ್ಲರೂ ಕೂಡ ನಿರೀಕ್ಷೆ ಮಾಡಿದರು. ಅವ್ರು ಬಂದಿದ್ರೆ ಅವತ್ತಿನ ದಿವಸ ಸಾಧ್ಯ ಇತ್ತು. ಆದರೆ ಅದು ಬರಲಿದಾದಮೇಲೆ ಇವತ್ತಿನ ದಿವಸ ಇಲ್ಲಿ ಈ ಪ್ರಾದೇಶಿಕ ಪಕ್ಷಗಳು ಅಷ್ಟೊಂದು ಪ್ರಾಬಲ್ಯವಾಗಿರೋದೇ ಇರೋದ್ರಿಂದ ಮತ್ತು ಸಿನಿಮಾ ಹುಚ್ಚು ಅಷ್ಟು ಜನ ಕ್ರೇಜ್ ಇಲ್ಲದೆ ಇರೋದ್ರಿಂದ ಅದು ಆಗಿಲ್ಲ ಅಂತೇಳಿ ನನ್ನ ಭಾವನೆ. ಗಣಪತಿ ಅವರೇ, ಈಗ ಈ ಅವರು BC ಪಾಟೀಲ್ ಅವರು ಹೇಳಿದ ಉದಾಹರಣೆಗಳನ್ನು ಮತ್ತು ನಮ್ಮ ಅಕ್ಕಪಕ್ಕದ ರಾಜ್ಯದ ಉದಾಹರಣೆಗಳನ್ನು ಗಮನಿಸಿದರೆ, ಈಗ ಇಲ್ಲಿ ಬರೋ ಈಗೇನು ಸಿನಿಮಾ ನಟ ಇನ್ನೊಂದು ಸ್ವಲ್ಪ ವರ್ಷ ವೇಟ್ ಮಾಡಿ ಇನ್ನಷ್ಟು ಜನಪ್ರಿಯತೆ ಗಳಿಸ್ಕೊಂಡು ಆಮೇಲೆ ಈಗ ರಾಜ್ಕುಮಾರ್ ಹೆಸರು ತೆಗೆದ್ರು ಅವರು ಬಹಳ ಸರಿಯಾದದ್ದು. ಅದು ಇಡೀ ಚರಿತ್ರೆಯಲ್ಲಿ ನೀವು ಗಮನಿಸಿದರೆ ಕೇವಲ ಗೋಕಾಕ್ ಚಳವಳಿ ಅಲ್ಲ, ಅವರು 1962ರಿಂದ ಶುರು ಮಾಡಿದಂಥ ಆಂಧ್ರ ಫ್ಲಡ್ ರಿಲೀಫ್ ಫಂಡಿಂದ ಪಾದಯಾತ್ರೆ ಶುರು ಮಾಡಿದವರು ಕೊನೆಯ ಕಸುವಿರುವವರೆಗೂ ಪಾದಯಾತ್ರೆ ಮಾಡಿದರು. ಆದರೆ ಅದಷ್ಟೇ ಅಲ್ಲ, ಅವರು ಸಮಾಜದಲ್ಲಿ ಕೂಡ ಇದ್ರೆ ರಾಜ್ಕುಮಾರ್ನಾಗಿರ್ಬೇಕಪ್ಪ ಅನ್ನುವಂಥ ಕೆಲವು ಗುಣಗಳನ್ನು ಸಾರ್ವತ್ರೀಕರಣಗೊಳಿಸಿದರು. ಕೇವಲ ನಟನಾಗಿರಲಿಲ್ಲ ಅವರು. ನೀವು ಕನ್ನಡ ಅಂತಂದಾಗ ಈಗ ನೀವು ಕುವೆಂಪು ರಾಜ್ಕುಮಾರನ್ನ ಸಮಾನವಾಗಿ ನೋಡ್ಬೇಕಾಗುತ್ತೆ. ಆದ್ರೂ ಬರಲಿಲ್ಲ. ಯಾಕೆ ಬರಲಿಲ್ಲ ಅಂದ್ರೆ ಅವ್ರು ಅದನ್ನು ಹೇಳ್ತಾ ಇದ್ರು, ನಾವು ಒಂದು ಪಕ್ಷದ ಮುಖ ಅಲ್ಲ, ನಾವು ಇಡೀ ಕರ್ನಾಟಕದ ಜನತೆಯ ಹೃದಯದಲ್ಲಿದ್ದೇವೆ. ನಾವು ಯಾಕೆ ಒಂದು ಪಕ್ಷಕ್ಕೆ ಹೋಗಿ ಉಳಿದವ್ರನ್ನ ಕಳ್ಕೋಬೇಕು? ಮತ್ತೆ ಅದು ನಮಗೆ ಆಗದಿದ್ದ ವ್ಯವಹಾರ ಅಂತ. ನಾವು ಇಲ್ಲಿ ಯಾವ್ಯಾವುದೋ ಪಾತ್ರ ಮಾಡಿರ್ಬೋದು, ಆದ್ರೆ ಅಲ್ಲಿ ರಾಜಕಾರಣಿಯಾಗಿ ಒಂದು ಪಾತ್ರ ಮಾಡಲಿಕ್ಕೂ ಅಭಿನಯಿಸ್ಲಿಕ್ಕೂ ಸಾಧ್ಯ ಇಲ್ಲದಂಥ ಮನುಷ್ಯ ನಾನು ಅಂತ. ಅದು ಮತ್ತೆ ಇನ್ನೊಂದು ಬಹಳ ಮುಖ್ಯವಾದದ್ದು, ಇತ್ತೀಚಿನ ದಿನಗಳಲ್ಲಿ
ನಮ್ಮ ಸಿನಿಮಾ ನಟರು ಅಂತಲ್ಲ, ಬಹಳ ಸಾರ್ವತ್ರಿಕವಾಗಿ ಗುರುತಿಸಿಕೊಳ್ಳುವಂಥ ಎಲ್ಲರೂ, ಬಹುಶಃ ನಮ್ಮಂಥ ಪತ್ರಕರ್ತರನ್ನು ಸೇರಿ, ನಾವು ಸಮಾಜಕ್ಕೆ ಎಷ್ಟು ಮಾದರಿಯಾಗಿದ್ದೇವೆ ಅಥವಾ ಮಾದರಿಯಾಗೋದು ಹಳಗೋಗ್ಲಿ, ನಮ್ಮ ವ್ಯಕ್ತಿತ್ವದಲ್ಲಿ, ನಮ್ಮ ನಡಾವಳಿಯಲ್ಲಿ, ನಮ್ಮ ಬದುಕಿನಲ್ಲಿ, ನಮ್ಮ ಸಾಮಾಜಿಕ ಬದುಕಿನಲ್ಲಿ ಎಷ್ಟು ಅಂಶವನ್ನು ನಮ್ಮಿಂದ ಸ್ವೀಕರಿಸುವಂಥ ಅಂಶ ಅಂತ ಇವತ್ತು ಗಮನಿಸಲ್ಪಡ್ತಾ ಇದೆ. ಅದರಲ್ಲೂ ದೃಶ್ಯ ಮಾಧ್ಯಮದಲ್ಲಿ ಬರುವವರು ಇವತ್ತಿನ ಅವರು ಪಾತ್ರಕ್ಕಷ್ಟೇ ಸೀಮಿತವಾಗಿದ್ದಾರೆ ಹೊರತು ಹಿಂದಿನ ಈಗ ಜಯಮಾಲ ಅವರ ಕಾಲ ಇರ್ಬೋದು, ರಾಜ್ಕುಮಾರ್ ಕಾಲ ಇರ್ಬೋದು, ನೀವು ವಜ್ರಮುನಿ ಅಂಥವರು ಕೂಡ ಅವ್ರ ಊರಿಗೆ ನೀವು ಅಂಜನಾಪುರಕ್ಕೆ ಹೋದರೆ ಇವತ್ತಿಗೂ ವಜ್ರಮುನಿ ಅವರನ್ನು ಇಡೀ ಊರಿನವರು ನೆನೆತಾರೆ. ಯಾಕೆಂತಂದ್ರೆ ಅಲ್ಲಿ ಅಷ್ಟು ಕೆಲಸ ಮಾಡಿದ್ದಾರೆ ಅವರು. ಈಗ ಅದೇ ರೀತಿಯಲ್ಲಿ ಸಾಮಾಜಿಕವಾಗಿ ಇವತ್ತು ಸಿನಿಮಾ ನಟ ನಟಿಯರು ಎಷ್ಟರ ಮಟ್ಟಿಗೆ ಗುರುತಿಸ್ಕೊಳ್ತಾ ಇದ್ದಾರೆ ಈ ಗುಣಾಢ್ಯತೆಯಿಂದ ಅನ್ನೋದು ಇಲ್ಲಿ ಬಹಳ ಮುಖ್ಯವಾಗಿದೆ. ನಾನು ಹೇಳ್ಬಿಡ್ತೀನಿ, ಇವತ್ತು ಚಿಕ್ಕಮಗಳೂರು ಬೈ ಎಲೆಕ್ಷನ್ ನಡೀತಿದೆ. ಇದೇ ಇಂದಿರಾ ಗಾಂಧಿ ಅವರು ಚಿಕ್ಕಮಗಳೂರು ಬೈ ಎಲೆಕ್ಷನ್ ಅಲ್ಲಿ ಕ್ಯಾಂಡಿಡೇಟ್ ಆಗಿ ಬಂದಾಗ ಚಂದ್ರೇಗೌಡರು ರಾಜೀನಾಮೆ ಕೊಟ್ಟು ಚಿಕ್ಕಮಗಳೂರಲ್ಲಿ ಇಂದಿರಾ ಗಾಂಧಿ ಅವರು ಬಂದು ನಿಂತ್ಕೊಂಡಾಗ ದೇವರಾಜ್ ಅರಸು ರಾಜ್ಕುಮಾರ್ನ ಕ್ಯಾಂಡಿಡೇಟ್ ಮಾಡಬೇಕು ಅಂತ ಹೊರಟರು. ಯಾವುದೇ ಕಾರಣಕ್ಕೂ ನಾನು ಯಾವುದೇ ಕಾರಣಕ್ಕೂ ರಾಜಕಾರಣ ನಾನು ಆಪ್ಷನ್ ತಗೊಳ್ಳಲ್ಲ, ನಾನು ನಟನಾಗಿ ಮುಂದುವರಿತೀನಿ ಅಂತೇಳಿ. ಮತ್ತು ಅವಾಗ ತುಂಬ ಹಿಂಸೆನೂ ಆಯಿತು ರಾಜ್ಕುಮಾರ್ ಅವ್ರಿಗೆ. ಅವ್ರ ಚಿತ್ರಗಳು ರಿಲೀಸ್ ಆದಾಗ ಬೇರೆ ಬೇರೆ ರೀತಿ ತೊಂದರೆನೂ ಕೊಟ್ಟರು ಅವ್ರಿಗೆ. ಚಿತ್ರ ರಿಲೀಸ್ ಮಾಡ್ಲಿಕ್ಕೆ ಬಿಡಲಿಲ್ಲ, ಬೇರೆ ಥರದ್ದು. ಅದಕ್ಕೆ ಸಂಪತ್ತಿಗೆ ಸವಾಲ್ ಫಿಲಿಮ್ ತೆಗೆದ್ರು, ನಾನು ಯಾರಿಗೂ ಕೇರ್ ಮಾಡಲ್ಲ ಅಂತೇಳಿ. ಅವೆಲ್ಲವೂ ಅವತ್ತಿನ ಜಗತ್ತನ್ನು ನೆನೆಸ್ಕೊಂಡಾಗ ರಾಜ್ಕುಮಾರ್ ಅವರು ಇವತ್ತು ರೋಲ್ ಮಾಡೋದು. ಸುಮತಿ ಅವರೇ, ಈ ಬದಲಾವಣೆ ಸಮಾಜಕ್ಕೆ ಒಳ್ಳೇದು ಅನಿಸುತ್ತಾ? ಯಾವ ಬದಲಾವಣೆ? ಈಗ ರಾಜಕಾರಣಕ್ಕೆ ಹೋಗ್ತಾ ಇರೋದು ಸಿನಿಮಾದವರು, ಅಲ್ಲಿಂದ ಏನಾದ್ರು ಬದಲಾವಣೆ ಕಾಣೋದಕ್ಕೆ ಸಾಧ್ಯನಾ? ಜನಕ್ಕೆ ಅನುಕೂಲ ಆಗುತ್ತಾ? ಸರ್ ಜಯಮಾಲ್ ಅವ್ರಿಗೆ ಹೇಳಿದ್ರಲ್ಲ, ನಿಜವಾಗ್ಲೂ ಹೇಳಬೇಕಂದ್ರೆ ಅವ್ರಿಗೆ ಹೇಳಿದ ಒಂದೊಂದು ವಿಷಯ ತುಂಬಾ ಸತ್ಯ ಇದೆ. ಯಾಕಂದ್ರೆ ರಂಗಭೂಮಿಯಲ್ಲಿ ನಾವು ಎಲ್ಲಾ ತರದ ಒಂದು ಸಂತೋಷನ ಕಂಡುಕೊಂಡು ಎಷ್ಟೋ ಸನ್ಮಾನಗಳನ್ನ ಎಲ್ಲ ಕಂಡಿರ್ತೀವಿ. ಅದಕ್ಕಿಂತ ಹೆಚ್ಚಾದದ್ದಂದ್ರೆ ಅಲ್ಲಿ ನೂರ್ತಾದ್ಮೇಲೆ ಮುಂದಿನ ಭವಿಷ್ಯದ ಬಗ್ಗೆ ನಮ್ಗೆ ಏನಾದ್ರೂ ಆಗ್ಬಹುದು ಅನ್ನೋ ಆಸೆ ಇಟ್ಕೊಂಡು ಅಲ್ಲಿ ಕಾಲಿಟ್ಟಿರ್ತಾರೆ ಅಂತ ನನಗೆ ಅನಿಸುತ್ತೆ. ಆಮೇಲೆ ಮುಂದೆ ಅವ್ರು ಅದ್ರಲ್ಲಿ ಹೋದ್ಮೇಲೆ ಅವ್ರ ಆಸೆ ಆಕಾಂಕ್ಷೆಗಳು ಈಡೇರುತ್ತೆ ಅನ್ನೋ ಭಾವನೆನೂ ಅವ್ರಿಗೆ ಇದೆಯೋ ಇಲ್ವೋ ಅನ್ನೋದು ದೇವರಿಗೆ ಬಿಟ್ಟದ್ದು. ಒಳ್ಳೇದಾಗ್ಲಿ ಅಂತ ನಾವು ಬಯಸ್ಬೇಕು. ಕಲಾವಿದರು ಎಲ್ಲರೂ ಒಂದು ಒಳ್ಳೆ ಭಾವನೆಯಿಂದ ಹೋಗಿ ಒಳ್ಳೆ ಕೆಲಸಗಳನ್ನ ಮಾಡಬೇಕು ಅಂತ ನಮ್ಮ ಆತ್ಮದಲ್ಲಿ ಇಟ್ಕೊಂಡು ನಾವು ಅಲ್ಲಿ ಕಾಲಿಟ್ಟಿರ್ತೀವಿ. ಆದ್ರೆ ದೈವಿ ಸಂಕಲ್ಪ ಏನಿರುತ್ತೆ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಆದ್ರೆ ಜಯಮಾಲ ಅವ್ರು ಹೇಳಿದ್ರು, ಯಾಕಂದ್ರೆ ನಮ್ಮಲ್ಲಿ ಯಾವ ರೀತಿ ಒಂದು ಸ್ಥಾನ ಸಿಗುತ್ತೆ ಅಂತ ಆಸೆ ಪಟ್ಟು ಹೋದಾಗ ಅಲ್ಲಿ ನಾವು ಯಾವ ರೀತಿ ಏನಾಗ್ತೀವಿ ಅನ್ನೋದನ್ನ ಹೇಳೋದಕ್ಕೂ ಬರೋದಿಲ್ಲ ರಾಜಕಾರಣಿ ವಿಷಯದಲ್ಲಿ. ಯಾಕಂದ್ರೆ ನನ್ನ ಇಷ್ಟದಲ್ಲಿ ಈಗ ನಾನು ಹೇಳಿ ಸುಮತಿ ಅವರು, ಇಷ್ಟೆಲ್ಲ ಜನ ಈಗ ಸಿನಿಮಾ ರಂಗದಿಂದ ಬಂದು ರಾಜಕಾರಣದಲ್ಲಿ MLC-ಗಳಾಗಿದ್ದಾರೆ, ರಾಜ್ಯಸಭಾ ಸದಸ್ಯರಾಗಿದ್ದಾರೆ, ಎಲ್ಲ ಆಗಿದ್ದಾರೆ. ಇದರಿಂದ ಕಲಾವಿದರಿಗೆ ಏನಾದ್ರು ಹೆಲ್ಪ್ ಆಗಿದೆ ಅಂತ ನಿಮ್ಗೆ ಅನ್ಸುತ್ತಾ? ಅದಕ್ಕೆಲ್ಲ ನಮ್ ದಿಟ್ಟತನ ಇರಬೇಕು ಸರ್. ನಾವು ಅದನ್ನ ಮಾಡ್ತೀವಿ ಅನ್ನೋದು ನಮ್ಮ ದಿಟ್ಟತನ ಇದ್ರೆ ಯಾರಿಂದಲೂ ನಮ್ಗೆ ಹೆದರಿಕೆ ಬರೋದಿಲ್ಲ. ಎಲ್ಲರ ಜೊತೆಗೂ ನಾವು ಪ್ರೀತಿ ವಾತ್ಸಲ್ಯದಿಂದ ನಡೆದು ನಾವು ದೇಶವನ್ನು ಆಳೋದಕ್ಕೆ ಹೋದ್ರೆ ನಮ್ಗೆ ಯಾವ ಭಯಾನೂ ಇರೋದಿಲ್ಲ. ಆದ್ರೆ ನಮ್ಮ ದೈವದಲ್ಲಿ ಯಾವ ಸಂದರ್ಭದಲ್ಲಿ ನಮ್ಗೆ ಕೆಟ್ಟಗಳಿಗೆ ಬರುತ್ತೆ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಆ ಸಂದರ್ಭಗಳನ್ನ ನಮ್ಗೆ ಬರುತ್ತೆ ಅಂತ ನಾವು ಅದ್ರಲ್ಲಿ ಭಾಗವಹಿಸೋದಿಲ್ಲ ಸರ್. ಯಶ್ ಅವರೇ, ಇಷ್ಟೆಲ್ಲ ಜನ ಈಗಾಗಲೇ ಸಿನಿಮಾ ರಂಗದಿಂದ ಬಂದು ರಾಜಕಾರಣದಲ್ಲಿ ಸಾಕಷ್ಟು ಸ್ಥಾನಮಾನನೂ ಪಡೆದಿದ್ದಾರೆ. ಅವರಿಂದ ಕಲಾವಿದರಿಗೆ ಏನಾದ್ರು ಹೆಲ್ಪ್ ಆಗಿದೆ ಅಂತ ಅನ್ಸುತ್ತೆ ನಿಮಗೆ? ಸರ್, ಖಂಡಿತವಾಗ್ಲೂ ಯಾವ ರಾಜಕೀಯದಿದ್ರೂ ಕಲಾವಿದರಿಗೆ ಸಹಾಯ ಆಗಿಲ್ಲ. ಏಕೆಂತಂದರೆ ನಾನು ಒಬ್ಬನೇ ಅಲ್ಲ ಕಲಾವಿದ, ಸುಮಾರು ಜನ ಬೆಳಿಲಿಕ್ಕೆ ಹಿಂದ್ಗಡೆ ಇರುವಂಥ ಸುಮಾರು ಜನ ವ್ಯಕ್ತಿಗಳಿದ್ದಾರೆ. ಯಾರಿಗೂ ಅದರಿಂದ ಒಂದು ಪ್ರಯೋಜನ ಆಗ್ತಾ ಇಲ್ಲ. ಆಮೇಲೆ ಇನ್ನೊಂದು ಏನಪ್ಪ ಅಂತಂದರೆ, ಒಬ್ಬ ನಟ ಆಗಲಿಕ್ಕೆ ಅಥವಾ ನಟಿ ಆಗಲಿಕ್ಕೆ ಕೆಲವು ನಾವು ಸಿದ್ಧತೆಗಳನ್ನು ಮಾಡ್ಕೊಳ್ತೀವಿ ಜೀವನದಲ್ಲಿ. ಒಂದು ನಮ್ಮ ಸಿನಿಮಾಗೆ ಸಂಬಂಧಪಟ್ಟಾಗ ಒಂದು ಫೈಟ್ ಆಗಿರ್ಬೋದು, ಡ್ಯಾನ್ಸ್ ಆಗಿರ್ಬೋದು, ಈ ವಿದ್ಯೆಗಳನ್ನು ಕಲ್ಕೋತೀವಿ. ಹಾಗೆ ಒಬ್ಬ ಸಿನಿಮಾದಿಂದ ಒಬ್ಬ ರಾಜಕೀಯಕ್ಕೆ ಒಬ್ಬ ವ್ಯಕ್ತಿ ಹೋಗ್ತಾನೆ ಅಂತಂದರೆ ಅಲ್ಲಿ ಬೇಕಾದಂಥ ಅವನಿಗೆ ಒಂದು ಆ ಸಿದ್ಧತೆಯ ಆ ಒಂದು ಜ್ಞಾನ ಅವನ್ನ ಸಿದ್ಧತೆ ಮಾಡ್ಕೊಳ್ಬೇಕಾಗುತ್ತೆ ಅನಿಸುತ್ತೆ. ಇವತ್ತಿನ ವಾತಾವರಣ ನೋಡಿ ದಿಢೀರ್ ಅಂತ ರಾಜಕೀಯ ಹೋಗೋದು ತಪ್ಪು ಅನ್ಸುತ್ತೆ ಸರ್ ನನಗೆ. ಓಕೆ ಸರ್ ಮೇಡಮ್, ಅದ್ರ ಜೊತೆಗೆ ಮೇಡಮ್ ಭಾಳ ವರ್ಷಗಳಿಂದ ಒಂದು ಬೇಡಿಕೆ ಇದೆ ಕನ್ನಡ ಚಲನಚಿತ್ರೋದ್ಯಮ. ನಾವು ಸ್ಟೇಟಸ್ ಸಿಕ್ಕಿದೆ ಅಂದರು, ಸ್ಟೇಟಸ್ ಸಿಕ್ಕಿಲ್ಲ ಇನ್ನು ಪೂರ್ತಿನೂ. ಉದ್ಯಮವಾಗಿ ಒಂದು ನೋಡೋ ಸ್ಟೇಟಸ್ ಇಲ್ಲ. ಈಗಲೂ ಕೂಡ ಚಲನಚಿತ್ರ ರಂಗದಲ್ಲಿ ಕನ್ನಡದಲ್ಲಿ ಅದ್ರ ಒಗ್ಗಟ್ಟಿದೆ ಅಂತ ನನಗೆ ಅನ್ಸಲ್ಲ. ಇದೆ ಅಂತ ಕೆಲವು ಟೈಮಲ್ಲಿ ಪ್ರೂವ್ ಮಾಡೋ ಟ್ರೈ ಮಾಡಿದ್ದೀರಿ ಅಷ್ಟೇ, ಪ್ರೂವ್ ಆಗಿಲ್ಲ ಅದು ಇನ್ನೂ ಪೂರ್ತಿಯಾಗಿ. ಈಗಲೂ ಭಾಳಷ್ಟು ಜನ ಸರ್ಕಾರದ ಮುಂದೆ ಹೋಗಿ ಈಗಲೂ ಬೇಡಿಕೆ ಸಲ್ಲಿಸ್ತಲೇ ಇದ್ದೀರಿ, ಮನವಿ ಸಲ್ಲಿಸ್ತಾ ಇದ್ದೀರಿ ಬೇರೆ ಬೇರೆ ಕಾರಣಕ್ಕೆ. ಈಗಲೂ ಅನೇಕ ಹಿರಿಯ ಕಲಾವಿದರಿಗೆ ಮಾಧ್ಯಮದ ಮೂಲಕ ಸಹಾಯ ದೊರಕ್ತಾ ಇದೆ, ಇಂಥವ್ರು ಭಾಳ ಕಷ್ಟದಲ್ಲಿದ್ದಾರೆ ಅನ್ನೋದು ಹೊರತುಪಡಿಸಿದರೆ ಕಲಾವಿದರಿಂದಾಗಲಿ ಅಥವಾ ಸರ್ಕಾರದಿಂದಾಗಲಿ ನಿಮ್ಮ ಬೇಡಿಕೆ ಎಷ್ಟು ಮಟ್ಟಿಗೆ ಸರ್ಕಾರಕ್ಕೆ ತಲುಪಿದೆಯೋ ಗೊತ್ತಿಲ್ಲ, ನೀವು ಎಷ್ಟು ಮಟ್ಟಿಗೆ ಕೇಳ್ತಾ ಇದ್ರೋ ಗೊತ್ತಿಲ್ಲ. ಆದರೂ ಈಗಲೂ ಕೂಡ ರಾಜಕಾರಣದಲ್ಲಿ ಗಟ್ಟಿಯಾಗಿ ನೆಲವೂರಿನ ಅನೇಕ ಕಲಾವಿದರುಗಳಿದ್ದಾರೆ. ಇನ್ನೂ ಒಂದಷ್ಟು ಜನ ಅಲ್ಲಿಗೆ ಹೋಗ್ತಾ ಇದ್ದಾರೆ. ಇದರಿಂದ ಆಗಬೇಕಾಗಿದ್ದು ಸಮಾಜಕ್ಕೆ, ರಾಜಕಾರಣಕ್ಕೆ ಅನ್ನೋದಕ್ಕಿಂತ ಅಟ್ಲೀಸ್ಟ್ ಚಿತ್ರೋದ್ಯಮಕ್ಕಾದರೂ ಏನಾದರೂ ಹೆಲ್ಪ್ ಆಗಬೇಕಲ್ಲ? ನನ್ನ ಅನಿಸಿಕೆ ಪ್ರಕಾರ ಸಮಾಜ ಸೇವೆ ಅನ್ನುವಂಥದ್ದಿದೆಯಲ್ಲ, ಇವತ್ತು ಸೇವೆ ಅನ್ನುವಂಥದ್ದು ಈಗ ರಾಜ್ಕುಮಾರ್ ಅವರ ಹಾಗೆ ಹೊರಗೆ ನಿಂತು ಸೇವೆ ಮಾಡ್ಬೋದು.
ಅದು ಭಾಷೆಗೆ ತೊಂದರೆ ಅಡ್ಡಿ ಬಂದಾಗ, ಆತಂಕ ಆದಾಗ, ಅಥವಾ ಬರ ಬಂದಾಗ, ನೆರೆ ಬಂದಾಗ, ಭೂಕಂಪ ಆದಾಗ ಎಲ್ಲರೂ ಕಲಾವಿದರು ಅವತ್ತಿನ ಕಾಲದಲ್ಲಿ ಯಾರೂ ಕೂಡ ಇದು ರಾಜಕಾರಣಕ್ಕೆ ಬಂದ್ ಮಾಡಬೇಕಾಗಿಲ್ಲ. ಅಂದರೆ ನಾವು ರಾಜಕೀಯಕ್ಕೆ ಯಾವ ರಾಜಕಾರಣಿಗಳನ್ನು ಕರೆದು ಮಾಡಲಿಲ್ಲ. ಅವರೇ ನಿಂತು ಅವರೇ ಬಸ್ಗಳನ್ನು ಕಟ್ಟು ಅವ್ರಿಗೆ ಊಟಕ್ಕೆ ದುಡ್ಡಿಲ್ಲದೆ ಇದ್ದರೂ ಕೂಡ ಒಟ್ಟಿಗೆ ಸೇರೋರು. ನಾವು ರಾಜಕಾರಣ ಬೇಡ, ನಮಗೆ ನಾವೇ ನಿಂತು ಜನರಿಗೆ ಸಹಾಯ ಮಾಡೋಣ ಅಂತ ಹೇಳಿ ಒಂದು ತಟ್ಟೆಗಳನ್ನು ಇಟ್ಕೊಂಡು ಒಬ್ಬೊಬ್ಬರ ಹತ್ರ ಹೋಗಿ ಮಾದರಿ ಆದರು ಅವರೆಲ್ಲರೂ. ಸೊ ಯಾಕೆ ಮಾದರಿ ಆದರು? ಇವತ್ತು ಕಾಲ ಬದಲಾಗಿದೆ ನಿಜ, ಬಟ್ ಈ ಮಾದರಿ ಆದಾಗ ನಮ್ಮ ಜನಕ್ಕೆ ಒಂದಂತೂ ಸತ್ಯ, ಇವತ್ತಿನ ನಮ್ಮ ಹೆಣ್ಣು ಮಕ್ಕಳು ಅಥವಾ ನಮ್ಮ ಯಂಗರ್ ಜನ್ರೇಷನ್ನು ಪೂರ್ವ ಸಿದ್ಧತೆ ಇಟ್ಕೊಂಡು ಹೋಗಿದ್ದಾರೆ ಅನ್ನೋದಕ್ಕೆ ನನಗೂ ಕೂಡ ಒಂದು ಹೆದರಿಕೆ ಆಗುತ್ತೆ, ಅನುಮಾನ ಇದೆ. ಆದರೆ ಅನುಮಾನ ಪಡಬಾರ್ದು ನಾವು, ಆದರೆ ಅನುಮಾನ ಕಾಣಿಸ್ತಾ ಇದೆ. ಯಾಕೆಂದ್ರೆ ಯಾವ ರೀತಿಯಾದಂತದ್ದು ಇವತ್ತು ಇನ್ನೊಂದು ವರ್ಷದಲ್ಲಿ ಕೂಡ ಅವ್ರನ್ನ ಕಾಲೆಳೆಯೋದು ಅಥವಾ ಹೋಗಿದ್ದ ತಪ್ಪು ಅವ್ರಿಗೆ ನಿರ್ಧಾರ ಕೈಗೊಳ್ಳಬಾರದು ಅನ್ನೋದು ಯಾವ ಅಬ್ಜೆಕ್ಷನ್ ನಮ್ದಿಲ್ಲ. ಅದು ಅವರ ವೈಯಕ್ತಿಕ ನಿರ್ಧಾರ, ಸ್ವಾತಂತ್ರ್ಯ, ಹಕ್ಕು ಎಲ್ಲ ಇದೆ ಅವರಿಗೆ. ರೈಟ್. ಆದರೆ ಎಲ್ಲವೂ ಇದ್ದುಕೊಂಡಾಗ ಒಂದು ನಿಜ, ಅವರಿಗೆ ಆಯಾ ಪಕ್ಷಕ್ಕೆ ಸೇರಿದಾಗ ಆಯಾ ಪಕ್ಷದ ಸಿದ್ಧಾಂತಗಳು, ಅವರ ವರಿಷ್ಠರುಗಳು ಯಾರಿದ್ದಾರೆ ಅವರುಗಳು ಅವ್ರ ಮೇಲೆ ಪ್ರಭಾವ ಬೀರಿರ್ಬೋದು. ಸೊ ಆ ಥರದ ಪ್ರಭಾವದಿಂದ ಅವ್ರು ಬಂದಿರ್ಬೋದು. ಇನ್ನು ನನ್ನ ಪ್ರಕಾರ ನೋಡಿ, ಬೇರೆ ಇನ್ನೆಲ್ಲ ಕ್ಷೇತ್ರಕ್ಕಿಂತ ರಾಜಕೀಯ ಅನ್ನೋದು ಇವತ್ತು ಜನರ ಜೀವನವನ್ನು ಸರಿಪಡಿಸುವಂಥ ಒಂದು ಕ್ಷೇತ್ರ. ಇವತ್ತು ಹಲವಾರು ಯೋಜನೆಗಳಾಗುತ್ತೆ, ಯೋಜನೆಗಳು ತಲುಪೋಲ್ಲ. ಮೇಡಮ್ ಅದನ್ನು ಡೀಟೇಲ್ ಆಗಿ ಹೇಳ್ತೀನಿ, ನಿಮ್ಮ ಜೊತೆ ಕೇಳ್ತೀನಿ. ಅದಕ್ಕೆ ಮೊದಲು ಮತ್ತೊಂದು ಬ್ರೇಕ್ ತಗೋತೀನಿ. ಬ್ರೇಕ್ ನಂತರ ಮತ್ತೆ ನಮ್ಮ ಜೊತೆ ಮಾತಾಡ್ತೀನಿ.